ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣನೇ ಬಂದಿಲ್ಲ, 28 ಬಂದಿದೆ ಅಂತ ವಿಡಿಯೋ ಮಾಡಿದ್ದೀರಾ ದೀಪಾ. ನೀವೇನು ಹಾದಿ ತಪ್ಪಿಸ್ತಾ ಇದ್ದೀರಾ? ಸುಳ್ಳು ಹೇಳ್ತಾ ಇದ್ದೀರಾ? ಏನ್ ಹೇಳ್ತಾ ಇದ್ದೀರಾ ನೀವು? 28 ಬಂದಿದೆ ಅಂತ ನಿನ್ನೆ ಹಾಕಿದ್ದೀರಾ ನೀವು, 27ನೇ ಕಂತೆ ನಮ್ಗಳಿಗೆ ಬಂದಿಲ್ಲ. ಸೊ ಸುಮಾರಷ್ಟು ಜನ ನನಗೆ ಕಮೆಂಟ್ ಅಲ್ಲಿ ಹೇಳಿದ್ದಾರೆ, ಸೊ ಇನ್ಸ್ಟಾಗ್ರಾಮ್ ಅಲ್ಲೂ ಹೇಳಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾಕೆ ಏನು ಅಂತ ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ. ಫೇಕ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಹೇಳೋದಿಲ್ಲ ನಾನು. ಸೊ ನನಗೆ ಬಂದು ತೋರಿಸ್ತಾರೆ, ನನ್ನ ಶಾಪಲ್ಲಿ ಇರೋದಿದ್ದಾನೆ. ಸೊ ನಿಮ್ಗೆ ಗೊತ್ತಿದೆ, ಏನೋ ಮೆಸೇಜ್ ಬಂದಿದೆ ನೋಡು ಅಂತ ತೋರಿಸ್ತಾರೆ. ಅದನ್ನ ನೋಡ್ಬಿಟ್ಟೆ ನಾನು ವಿಡಿಯೋ ಮಾಡೋದು. ಅದನ್ನ ಕನ್ಫರ್ಮೇಶನ್ ಮಾಡ್ಕೊಂಡೆ ನಾನು ವಿಡಿಯೋ ಮಾಡೋವಂಥದ್ದಾಗಿದೆ ಸ್ನೇಹಿತರೆ. ಸೊ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಅಂದ್ರೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊಂತೀನಿ ಸ್ನೇಹಿತರೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, 27ನೇ ಕಂತಿನ ಹಣ ಬಿಡುಗಡೆ ಆಗಿ 70 to 75% ಅಂತ ಇವತ್ತಿನ ಒಂದು ನ್ಯೂಸ್ ಅಲ್ಲಿ ಹೇಳಿದ್ದಾರೆ. ಬಟ್ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ರೆ 90 to 95% ಹೋಗಿದೆ ಅಂತ. ಬಟ್ 75% ಅಂತ ಹೇಳಿದ್ರೆ ಅಂದ್ರೆ ಇನ್ನ 25% ಜನರಿಗೆ 27ನೇ ಕಂತಿನ ಹಣ ಹೋಗೋದಿದೆ. 28ನೇ ಕಂತು ಹೇಗೆ ಬಂದಿದೆ ಅಂದ್ರೆ, 27 ಹೋಗಿರೋರಿಗೆ ಆಲ್ರೆಡಿ 28 ಬಿಡುಗಡೆ ಮಾಡಿದ್ದಾರೆ. ಸೊ ನಿನ್ನೆ ಬಂದಿದೆ. ನಾನು ನಿನ್ನೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗಿರೋದು ಡಿ.ಬಿ.ಟಿ ಥ್ರೂ ಬಂದಿರೋದನ್ನ ಕನ್ಫರ್ಮ್ ಮಾಡ್ಕೊಂಡೇ ವಿಡಿಯೋ ಮಾಡಿದ್ದು. ಸೊ 28ನೇ ಕಂತು ಆಲ್ರೆಡಿ ಚಾಲೂ ಆಗಿದೆ. ಮೇ ಬಿ ನಮ್ಮ ದಾವಣಗೆರೆನಲ್ಲಿ ಏನಾದ್ರು ಎಲೆಕ್ಷನ್ ಇರೋದಕ್ಕೆ ಕೊಟ್ಟಿದಾರ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂದ್ರೆ ಸುಮಾರು ಕಡೆ 28 ಬಂದಿದೆ ಅಂತಾನೆ ಯಾರು ಹೇಳ್ತಾ ಇಲ್ಲ. ಸೊ ನಾನೇ ಹೇಳಿರೋದು, ನಮ್ ದಾವಣಗೆರೆಯಲ್ಲಿ ಎಲೆಕ್ಷನ್ ಇರೋದ್ರಿಂದ ಏನಾದ್ರು ಕೊಟ್ಟಿದಾರ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಎಲೆಕ್ಷನ್ ಇರೋದಕ್ಕೆ ಹಣ ಬರೋದಿಲ್ಲ ಅನ್ಕೊಂಡಿದ್ವಿ, ಆದ್ರೆ ಹಣ ಬಂದಿದೆ. ಸೊ ಇದೊಂದು ವಿಚಾರ. ಆದ್ರೆ ಇನ್ನೊಂದು 28ನೇ ಕಂತು ಇಲ್ಲಿ ಬಂದಿರೋದಂತೂ ನಿಜ ಇದೆ. ಅದನ್ನ ನೋಡ್ಬಿಟ್ಟೆ ನಾನು ವಿಡಿಯೋ ಮಾಡಿರೋದು. ಸೊ ಮಾರ್ಚ್ ಅಂತ್ಯದ ಒಳಗಡೆನೆ ನಾವು 28ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮಾರ್ಚ್ ಇಯರ್ ಎಂಡ್ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಸೊ ಫೈನಾನ್ಷಿಯಲ್ ಇಯರ್ ಎಂಡ್ ಅಲ್ಲಿ ಎಲ್ಲ ಒಂದು ಲೆಕ್ಕಗಳು ಮತ್ತೆ ಆ ವರ್ಷದ ಒಂದು ಆಡಿಟಿಂಗ್ ಎಲ್ಲಾನು ಕ್ಲಿಯರ್ ಆಗ್ಬೇಕಾಗತ್ತೆ. ಆ ವರ್ಷದ ಅವ್ರ ಖರ್ಚು ವೆಚ್ಚಗಳು ಏನಿದೆ, ಅವ್ರು ಏನು ಬಜೆಟ್ ಅಲ್ಲಿ ಹಾಕೊಂಡಿದ್ರು, ಸೊ ಅದನ್ನ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿಲ್ಲ, ಸೊ ಎಲ್ಲ ಒಂದು ಕ್ಲಿಯರೆನ್ಸ್. ನಾವ್ ಹೇಗೆ ವರ್ಷಕ್ಕೊಂದ್ಸಲ ಐ.ಟಿ ರಿಟರ್ನ್ ಫೈಲ್ ಮಾಡ್ತೀವಲ್ವಾ, ಅದೇ ತರ ಸರ್ಕಾರಕ್ಕೂ ಒಂದು ರೂಲ್ಸ್ ಅನ್ನೋದಿರುತ್ತೆ. ಸೊ ಅವ್ರುನು ಅದನ್ನ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಈ ವರ್ಷ ಏನು ಈ ಮಾರ್ಚ್ 31 ಒಳಗಡೆನೆ ನಾವು ಆದಷ್ಟು 28 ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ವಿಡಿಯೋ ನೋಡ್ತಿರೋರು ದಯವಿಟ್ಟು ಯಾರಿಗಾದ್ರೂ 28 ಬಂದಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಮ್ಮ ಜನರಿಗೂನು ಒಂದು ನಂಬಿಕೆ ಬರುತ್ತೆ. ನನ್ನ ಪ್ರಕಾರ ಬಿಡುಗಡೆ ಆಗಿದೆ ಅನ್ಕೊಂಡಿದ್ದೀನಿ. ನಮ್ ದಾವಣಗೆರೆಗೆ ಮಾತ್ರ ಬಂದಿದ್ರೆ ಅಥವಾ ಬೇರೆ ಕಡೆನೂ ಬಂದಿದ್ರೆ ಅನ್ನೋ ಕನ್ಫ್ಯೂಷನ್ ಅಲ್ಲಿ ನಾನಿದ್ದೀನಿ. ಬಟ್ ಇಲ್ಲಿ ಬಂದಿರೋದನ್ನ ನೋಡ್ಕೊಂಡೆ ನಾನು ವಿಡಿಯೋ ಮಾಡಿರ್ತೀನಿ ಸ್ನೇಹಿತರೆ. ಸೊ ಇನ್ನೊಂದು ವಿಚಾರ, 27ನೇ ಕಂತು ಯಾವಾಗ ಬರುತ್ತೆ ನಿಮಗೆ? 28 ಹೇಳಿದ್ರೆ 27 ಯಾವಾಗ ಬರುತ್ತೆ ಅಂದ್ರೆ, 27 ಬರ್ದೇ ಇರೋರಿಗೆ 27, 28 ಒಟ್ಟಿಗೆ ಬರುತ್ತೆ ಅನ್ನೋ ಒಂದು ಮಾಹಿತಿನ ಹೇಳಿದ್ದಾರೆ. ಅಂದ್ರೆ ಒಂದು ದಿನ ಗ್ಯಾಪ್ ಅಲ್ಲಿ ಬರ್ಬೋದು, ಅಥವಾ ಅವತ್ತೇ ಬೆಳಗ್ಗೆ ಸಂಜೆ ಬರ್ಬೋದು ನಿಮಗೆ 28ನೇ ಕಂತಿನ ಹಣ ಬರುತ್ತೆ. ಮತ್ತೆ ಇದಾದ ನಂತರ KYC ಮ್ಯಾಂಡೇಟರಿ ಮಾಡಿದ್ದಾರೆ. ಸೊ ಆದಷ್ಟು KYC ಬಗ್ಗೆ ನೀವು ಗಮನ ಕೊಡಿ. ಈ 31st ಒಳಗಡೆ ನೀವು ಯಾರಾದ್ರೂ KYC ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಮುಂದೆ ಯಾವತ್ತೂ ಓಪನ್ ಆಗೋದಿಲ್ಲ. ಇದನ್ನ ನೆಗ್ಲೆಕ್ಟ್ ಮಾಡ್ಬೇಡಿ. ಇವಾಗ ಹೇಗೆ ಸಿಲಿಂಡರ್ KYC ಆಗಿಲ್ಲ ಅಂತ ಹೇಳಿ ಸಿಲಿಂಡರ್ಗಳನ್ನ ಸ್ಟಾಪ್ ಮಾಡ್ತಾ ಇದಾರಲ್ವಾ, ನಾವ್ ಎಲ್ಲಾ ವಿಡಿಯೋದಲ್ಲಿ ಹೇಳಿರ್ತೀವಿ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಏನಂತ ಹೇಳಿದ್ರೆ ಪ್ಯಾನಿಗೂ ಆಧಾರ್ ಕಾರ್ಡ್ಗೂ ಲಿಂಕ್ ಆಗಿರ್ಬೇಕು. ಸೊ ಸಿಲಿಂಡರ್ ಬುಕ್ಕಿಗೆ ಇದು ಲಿಂಕ್ ಆಗಿರ್ಬೇಕು. ಸೊ ಇದೆಲ್ಲದಕ್ಕೂ ಲಿಂಕ್ ಆಗಿರ್ಬೇಕು. ಲಿಂಕ್ ಆಗಿದ್ರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳು ಸಿಗೋದು ಅಂತ ಪ್ರತಿ ವಿಡಿಯೋದಲ್ಲೂ ನಾವು ಹೇಳಿರ್ತೀವಿ. ಬಟ್ ನೀವೇನ್ ಮಾಡ್ತೀರಾ? ನೆಗ್ಲೆಕ್ಟ್ ಮಾಡ್ತೀರಾ. ಈ ತರದಾದಾಗ ಸಿಲಿಂಡರ್ ಇವಾಗ ಎಷ್ಟೋ ಜನರಿಗೆ ಸಿಲಿಂಡರ್ ಕೊಡ್ತಾ ಇಲ್ಲ, ನಿಮ್ದು KYC ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾವ್ದನ್ನು ನೆಗ್ಲೆಕ್ಟ್ ಮಾಡಬೇಡಿ. ನಾವು ಸರ್ಕಾರ ಒಂದು ಸೂಚನೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದ್ ಮಾಡುತ್ತೆ. ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರೋ ಸೂಚನೆಯಲ್ಲಿ ಹೆಚ್ಚು ಕಡಿಮೆ ಆದ್ರೂ ಕೇಂದ್ರದಿಂದ ಬರ್ತಕ್ಕಂಥ ಸೂಚನೆಗಳು ಯಾವುದೇ ಕಾರಣಕ್ಕೂ ಅದು ಹೆಚ್ಚು ಕಡಿಮೆ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾರನ್ನು ಈ ತರದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಹಣ ಬರ್ದೇ ಇರೋರು ಒಂದ್ಸಲ ಮೆಸೇಜ್ ಬರ್ದೇ ಇರ್ಬೋದು, ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡಿ.ಬಿ.ಟಿ ಅಪ್ಲಿಕೇಶನ್ ಅಥವಾ ನಿಮ್ಮ ಬ್ಯಾಂಕ್ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂತ ಹೇಳಿದ್ರೆ ವೇಟ್ ಮಾಡಿ. ಮತ್ತೆ ಯಾರು KYC ಆಗಿಲ್ಲ ದಯವಿಟ್ಟು ಒಂದು ಸಲ KYCನ ಚೆಕ್ ಮಾಡ್ಕೊಳ್ಳಿ. ನಾಳೆ ನೀವೇ ಸಫರ್ ಮಾಡ್ತೀರಾ. ಸೊ ಹೇಳಿದ್ರು ನಾವು ಮಾಡಿಸ್ಕೊಂಡಿಲ್ಲ, ಹೇಳಿದ್ರು. ರೂಲ್ಸ್ ಪ್ರತಿ ದಿನ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಅಪ್ಡೇಟ್ ಆಗ್ತಾನೆ ಇರ್ಬೇಕಾಗುತ್ತೆ. ಸೊ ಹಾಗಾಗಿ ಏನ್ ರೂಲ್ಸ್ ಬಂದಿರುತ್ತೋ ನಾವ್ ಅದನ್ನ ಫಾಲೋ ಮಾಡ್ಲೇಬೇಕು. ಮಾಡಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯ, ನಾವೇನು ಮಾಡಕ್ಕಾಗಲ್ಲ. ಏನ್ ಸರ್ಕಾರ ಹೇಳುತ್ತೋ ನಾವ್ ಅದನ್ನ ಫಾಲೋ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ ನಾವು ಜೀವನ ಮಾಡ್ತಿದೀವಿ, ಜೀವನಕ್ಕೆ ಎಲ್ಲಾನು ಬೇಕು ಅಂದಾಗ ಇದು ಎಲ್ಲದನ್ನು ನಾವು ಫಾಲೋ ಮಾಡ್ಲೇಬೇಕು ಸ್ನೇಹಿತರೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ಈ KYC ಮಾಡಿಸ್ಕೊಳ್ಳಿ. ಸೊ 28 ನನ್ನ ಪ್ರಕಾರ ಬಿಡುಗಡೆ ಆಗಿದೆ. ನಿನ್ನೆ ಬಂದಿರೋದು ನೋಡಿ ನಾನು ಸ್ಟೇಟಸ್ ನೋಡ್ಬಿಟ್ಟೆ ನಾನು ಅಪ್ಡೇಟ್ ಮಾಡಿದ್ದೀನಿ. 28 ರಿಲೀಸ್ ಆಗಿದೆ. ಇನ್ನ 27 ಬರ್ದೇ ಇರೋರಿಗೆ 27, 28 ಒಟ್ಟಿಗೆ ಬರುತ್ತೆ. 31st ಒಳಗಡೆ ಕ್ಲಿಯರ್ ಮಾಡ್ತೀವಿ ಅಂದಿದ್ದಾರೆ. 31st ಇಲ್ಲಾಂದ್ರೂ ಮೇ ಬಿ ಏಪ್ರಿಲ್ 10 ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಏಪ್ರಿಲ್ 1, 2, 3ನೇ ತಾರೀಕಲ್ಲಿ ಬ್ಯಾಂಕ್‌ಗಳು ಯಾವುದೇ ಕೆಲಸವನ್ನ ಮಾಡೋದಿಲ್ಲ. ಸೊ ಹಾಗಾಗಿ
ಬರ್ಬೋದು ನಿಮಗೆ ಏಪ್ರಿಲ್ 10 ಒಳಗಡೆ ಅಂತೂ ಬರುತ್ತೆ. ಅವ್ರು 31st ಅಂತ ಹೇಳ್ತಾರೆ. ಇನ್ನು 3, 4 ದಿನದಲ್ಲೇ 1,24,00,000 ಜನರಿಗೆ ಹಾಕೋದು ಅಷ್ಟು ಸುಲಭವಾದ ಮಾತಲ್ಲ. ಸೊ ಅವ್ರು ಹೇಳಿದಂಗೆ ನಾವು ಹೇಳಿದ್ರೆ ತಪ್ಪಾಗುತ್ತೆ. ಏಪ್ರಿಲ್ 10 ಒಳಗಡೆ ಅಂತೂ ಖಂಡಿತವಾಗ್ಲೂ ಬರ್ಬೋದು. ಹೋಪ್ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ 28 ರಿಸೀವ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂನು.